ಎಲ್ಲರಿಗೂ ನಮಸ್ಕಾರಗಳು. ಸಾಕ್ಷಿ ಕಿಚನ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ ಆಗಿ ಪಾಯಸ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ ಈ ಪಾಯಸ ಮಾಡೋದು. ಮಾತ್ರ ಮನೇಲಿ ಯಾರಾದ್ರೂ ನೆಂಟರು ಬಂದಾಗ ಏನಪ್ಪ ಮಾಡೋದು ಅಂತ ಯೋಚನೆ ಇರುತ್ತಲ್ಲ, ಅಂತ ಟೈಮಲ್ಲೇ ಈ ಪಾಯಸನ ಮಾಡಿ ದಿಢೀರನೆ ಒಂದು 5 ರಿಂದ 10 ನಿಮಿಷದಲ್ಲಿ ಆಗ್ಬಿಡುತ್ತೆ. ಬೇಗನೆ ಆಗುವಂತ ಪಾಯಸ ಇದು. ಸಖತ್ತಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹಾಗಿದ್ರೆ ಬನ್ನಿ, ತಡ ಮಾಡ್ದೇನೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿವಾಗ ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂತ ಇದ್ದೀನಿ. ಈ ತುಪ್ಪ ಏನಕ್ಕೆ ಅಂದ್ರೆ, ಈ ಕ್ಯಾರೆಟ್ ನ ತುರ್ಕೊಂಡಿದೀವಲ್ಲ, ಈ ತುರ್ದಿರೋಂಥ ಕ್ಯಾರೆಟ್ ನ ನಾವಿಲ್ಲಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀವು ಯಾವಾಗ್ಲೂ ಈ ಶಾವಿಗೆ ಪಾಯಸ ಆ ತರ ಮಾಡಿರ್ತೀವಲ್ವಾ, ಒಂದ್ಸರಿನಾರು ನೀವು ಈ ತರ ಸಾಬುದಾನಿ ಹಾಗೆ ಕ್ಯಾರೆಟ್ ಬಳಸ್ಕೊಂಡು ಪಾಯಸ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಇವಾಗ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಇವಾಗ ನಾವು ತುಪ್ಪದಲ್ಲಿ ಫ್ರೈ ಮಾಡುವಾಗ ಒಂದ್ ಸ್ವಲ್ಪ ಡ್ರೈ ಆಗಿರುತ್ತೆ, ಹಾಗೆ ಹಾಕುವಾಗ ಜಾಸ್ತಿ ಇರುತ್ತೆ. ತುಪ್ಪದಲ್ಲಿ ಫ್ರೈ ಮಾಡಿದಾಗ ಒಂದ್ ಸ್ವಲ್ಪ ಆಗಿರುತ್ತೆ. ನಾನಿಲ್ಲಿ 1/4 kg ಆಗೋಷ್ಟು ಕ್ಯಾರೆಟ್ ನ ಫ್ರೈ ಮಾಡ್ಕೊಂತ ಇದ್ದೀನಿ. ಹಾಗೆ ಇದ್ರದ್ದು ಫ್ರೈ ಮಾಡುವಾಗ ಕಲರ್ ಸಹ ಚೇಂಜ್ ಆಗುತ್ತೆ. ನೋಡಿ, ಇದು ಇವಾಗ ಪರಿಮಳ ಬರಕ್ ಶುರು ಆಗುತ್ತೆ. ಆ ಟೈಮ್ಗೆ ಇದನ್ನ ನಾವು ತೆಗಿಬೇಕು. ನಾನಿಲ್ಲಿ ಒಂದು 3 ರಿಂದ 5 ನಿಮಿಷ ಫ್ರೈ ಮಾಡ್ಕೊಂಡೆ. ಇದು ಇವಾಗ ನೀಟಾಗಿ ಫ್ರೈ ಆಗಿದೆ. ನಾನು ಇದನ್ನ ತೆಗೆದು ಬಿಡ್ತೀನಿ. ಇವಾಗ ಈ ಕ್ಯಾರೆಟ್ ಹುರ್ಕೊಂಡಿದ್ದೀನಲ್ಲ, ಅದೇ ಪ್ಯಾನಿಗೆ ನಾನಿಲ್ಲಿ ಸಾಬುದಾನಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸಹ ನೀರ್ ಸಮೇತನೇ ಹಾಕೊಂತ ಇದ್ದೀನಿ. ನೋಡಿ, ಇಲ್ಲಿ ನೀರ್ ಸಮೇತನೇ ನಾನು ಹಾಕೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕ ಸಾಬುದಾನ ಬರುತ್ತಲ್ಲ, ಆ ಸಾಬುದಾನ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ತರ ಚಿಕ್ಕದಾಗಿರುತ್ತೆ ಸಾಬುದಾನೆ. ಅದನ್ನ ಹಾಕೊಂಡ್ರೆ ಈ ಪಾಯಸ ತುಂಬಾ ಚೆನ್ನಾಗಿರುತ್ತೆ. ನಾವು ಏನು ಮಾಡಕ್ಕಿಂತ ಮುಂಚೆ 1 ಅವರ್ ನೆನೆಸ್ಕೊಂಡ್ರೆ ಸಾಕು. ಇದನ್ನ ಇವಾಗ ಕುದಿಸ್ಕೊಂಡ್ಬಿಡೋಣ. ಬೇಗನೆ ಕೂತಿರುತ್ತೆ ಇದು, ಯಾಕಂದ್ರೆ ನೆನೆಸಿರ್ತೀವಲ್ಲ, ಬಹಳ ಟೈಮ್ ಏನ್ ತಗೊಳಲ್ಲ. ನೋಡಿ, ಇಲ್ಲಿ 2 ನಿಮಿಷ ಆಗಿದೆ. ಯಾವ ತರ ಇಲ್ಲಿ ಇದು ನಾವು ಬೇಯುವಾಗ ಜಲ್ ತರ ಬರುತ್ತೆ ಅಲ್ಲ, ಆ ತರ ಕುದಿಸ್ಬೇಕು. ಇವಾಗ ಈ ಟೈಮಲ್ಲೇನೆ ನಾವೇನ್ ಮೊದ್ಲೇನೆ ಹುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟ್ ನ ತುಪ್ಪದಲ್ಲಿ, ಆ ಕ್ಯಾರೆಟ್ ನ ಸೇರ್ಸ್ಕೊಂತ ಇದ್ದೀನಿ. ನೀವು ಇದಕ್ಕೆ ಯಾವುದೇ ಕಲರ್ ಏನ್ ಹಾಕೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ನೋಡಿ, ನಾವಿಲ್ಲಿ ಇದಕ್ಕೆ ಯಾವುದೇ ಕಲರ್ ಹಾಕುವಂತ ಅವಶ್ಯಕತೆ ಏನಿಲ್ಲ. ಕ್ಯಾರೆಟ್ ಅಲ್ಲಿ ಇರುತ್ತಲ್ಲ ಕಲರ್, ಅದೇನೆ ಸಾಕಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿರುತ್ತೆ ಕ್ಯಾರೆಟ್ ಕಲರ್ ಮಾತ್ರ ಈ ಪಾಯಸಕ್ಕೆ. ಇವಾಗ ಸಾಬುದಾನೆ ಹಾಗೆ ಕ್ಯಾರೆಟ್ ನ ನೀಟಾಗಿ ಕುದಿಸ್ಕೋಬೇಕು. ಈ ಟೈಮಲ್ಲಿ ನಾನು ಸಕ್ಕರೆನ ಸೇರಿಸ್ಕೊಂತ ಇದ್ದೀನಿ. 1 ಕಪ್ಪು ಸಕ್ಕರೆ ಹಾಕೊಂತ ಇದ್ದೀನಿ. ಇಲ್ಲಿ ನೀವೇನಾದ್ರೂ ಸಕ್ಕರೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ನೀವಿಲ್ಲಿ ಜಾಸ್ತಿನೂ ಸಹ ಹಾಕೋಬಹುದು. ಇಲ್ಲ ಸಕ್ಕರೆ ಬೇಡ ನಮ್ಗೆ ಅಂದ್ರೆ ನೀವು ಬೆಲ್ಲನೂ ಸಹ ಸೇರಿಸ್ಕೋಬಹುದು. ಅದರಲ್ಲೂ ತುಂಬಾ ಚೆನ್ನಾಗಿರುತ್ತೆ ಈ ಪಾಯಸ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಗನೆ ಆಗ್ಬಿಡುತ್ತೆ. ಮನೆಗೆ ಯಾರಾದ್ರೂ ನೆಂಟರು ಬಂದಿರ್ತಾರಲ್ವಾ, ಅಂತ ಟೈಮಲ್ಲಿ ಫಟಾಫಟ್ ಅಂತ ಈ ಪಾಯಸನ ಮಾಡ್ಬಿಟ್ಟು ಕೊಟ್ಬಿಡ್ಬೋದು. ತುಂಬಾನೇ ಸುಲಭ ಈ ಪಾಯಸ ಮಾಡೋದು. ನೋಡಿ, ಇವಾಗ ಹಿಂಗೇನು ತಿನ್ಬೋದು ನೀವು, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಪಾಯಸ. ಇದಕ್ಕಿವಾಗ ಹಾಲನ್ನ ಸೇರ್ಸ್ಕೊಂತ ಇದ್ದೀನಿ. ನಾನಿಲ್ಲಿ ಮೊದಲೇ ಕಾಯಿಸಿಟ್ಕೊಂಡಿದ್ದೆ ಹಾಲು, ಕಾಯಿಸಿ ಆರಿಸಿರೋ ಅಂತ ಹಾಲನ್ನ ಸೇರ್ಸ್ಕೊಂತ ಇದ್ದೀನಿ. ಇದಕ್ಕೇನ್ ಹಾಲು ಜಾಸ್ತಿ ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಶಾವಿಗೆ ಪಾಯಸ ಎಲ್ಲ ಮಾಡಿದ್ರೆ ತುಂಬಾನೇ ಬೇಕಲ್ವಾ ಹಾಲು. ಈ ಪಾಯಸಕ್ಕೆ ಅಷ್ಟೊಂದೇನು ಬೇಕಾಗಲ್ಲ. ನೋಡಿ ಯಾವ ತರ ಕಾಣ್ತಾ ಇದೆ ಅಂತ ಪಾಯಸ. ಇದನ್ನ ಇವಾಗ ಹಾಲು ಸಕ್ಕರೆ ಹಾಕಿದೀವಲ್ವಾ, ನೀಟಾಗಿ ಸಾಬುದಾನೆ ಹಾಗೆ ಕ್ಯಾರೆಟ್ ಜೊತೆಗೆ ಹೊಂದ್ಕೋಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ. ಇದು ಕುದಿಯೋ ಅಷ್ಟರಲ್ಲಿ ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡ್ಕೊಂತೀನಿ. ನಾನು ಇವಾಗ ಇಲ್ಲಿ ಒಂದು ಚಿಕ್ಕದ ಪ್ಯಾನ್ ಇಟ್ಕೊಂಡಿದ್ದೀನಿ, ಒಗ್ಗರಣೆ ಪ್ಯಾನು. ಅದಕ್ಕೆ 1 ಸ್ಪೂನ್ ಆಗಷ್ಟು ತುಪ್ಪ ಹಾಕೊಂತ ಇದ್ದೀನಿ. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತಗೊಂಡಿದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಆ ಡ್ರೈ ಫ್ರೂಟ್ಸ್ ನ ಹಾಕೋಬಹುದು. ಈ ಪಾಯಸ ಅಂದ್ರೆ ಡ್ರೈ ಫ್ರೂಟ್ಸ್ ಇಲ್ಲ ಅಂದ್ರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಅಲ್ವಾ, ಹಂಗೇನು ಸಹ ಮಾಡ್ಕೋಬಹುದು. ಈ ತರ ಡ್ರೈ ಫ್ರೂಟ್ಸ್ ಹಾಕೊಂಡು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.
ಇವಾಗ ನೀಟಾಗಿ ಫ್ರೈ ಮಾಡ್ಕೊತೀನಿ. ಇವಾಗ ಡ್ರೈ ಫ್ರೂಟ್ಸು ನೀಟಾಗಿ ಇವಾಗ ನೋಡಿ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಫ್ರೈ ಆಗುತ್ತೆ ಡ್ರೈ ಫ್ರೂಟ್ಸು. ಇದು ಕೊಂಚ ಮೇಲೆಗಡೆ ಏಲಕ್ಕಿ ಪೌಡರ್ನ ಸೇರಿಸಿದ್ರೆ ಸಾಬುದಾನೆ ಹಾಗೂ ಕ್ಯಾರೆಟ್ ಪಾಯಸ ರೆಡಿ ಆಯ್ತು ಅಂತಾನೆ. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಲಾಸ್ಟ್ ಅಲ್ಲಿ ಇದಕ್ಕೆ ಏಲಕ್ಕಿನ ಕುಟ್ಬಿಟ್ಟು ಹಾಕೊಂತ ಇದ್ದೀನಿ. ಈ ತರ ಏಲಕ್ಕಿನ ಅವಾಗಿಂದ ಅವಾಗಲೇ ಕುಟ್ಟು ಹಾಕೊಂಡ್ರೆ ಘಮ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಇದು ಇವಾಗ ರೆಡಿ ಆಯ್ತು. ನೋಡಿ ಟೇಸ್ಟಿ ಆದಂತಹ ಕ್ಯಾರೆಟ್ ಹಾಗೂ ಸಾಬುದಾನ ಬಳಸ್ಕೊಂಡು ಪಾಯಸ ರೆಡಿ ಆಗಿದೆ. ಸೂಪರ್ ಟೇಸ್ಟಿ ಆಗಿರುತ್ತೆ. ಹಾಗೆ ಈ ಪಾಯಸನ ಒಂದ್ಸರಿ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತಾ ಇರ್ಬೇಕು ಅಂತ ಅನಿಸ್ತೀರಾ. ಈ ಪಾಯಸ ಮಾಡಿದ್ರೆ ಶಾವಿಗೆ ಪಾಯಸನೇ ಮರ್ತು ಬಿಡ್ತೀರಾ, ಅಷ್ಟೊಂದು ಟೇಸ್ಟಿಯಾಗಿ. ಹಾಗೆ ಮಾಡೋದು ಸಹ ಸುಲಭನೇ. ರುಚಿ ಮಾತ್ರ ಹೇಳ್ತೀನಿ ಸಖತ್ತಾಗಿದೆ. ನಾನು ಫಸ್ಟ್ ಟೈಮ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಮನೇಲಿ ಎಲ್ಲರೂ ಇಷ್ಟಪಟ್ಟು ಈ ಪಾಯಸನ ತಿಂದಿದ್ರು. ಅದಕ್ಕೋಸ್ಕರ ಇವತ್ತು ಈ ರೆಸಿಪಿನ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ. ಹಾಗಿದ್ರೆ ನಾನ್ ಮಾಡಿರುವಂತ ಈ ಕ್ಯಾರೆಟ್ ಸಾಬುದಾನ ಪಾಯಸ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.